ಹಾಯ್ ವಿವರ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಪಿ ವಿ ಟಿ ಚಾನಲ್ನ 3ನೇ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಈ ವಿಡಿಯೋದಲ್ಲೂ ಕೂಡ ಡಿಸ್ಕ್ಲೇಮರ್ ಏನು ಅಂತ ಹೇಳಿದ್ರೆ, ನಮ್ಮ ಚಾನಲ್ನ ಬರೋ ಪ್ರತಿಯೊಂದು ಕಂಟೆಂಟ್ ಕೂಡ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಬೈ ಸೆಲ್ ರೆಕಮೆಂಡೇಶನ್ಸ್ ಕೊಡಲ್ಲ, ಅದರ ಅವಶ್ಯಕತೆನೂ ಇಲ್ಲ. ನೀವು ಬೈ ಸೆಲ್ ಅಂತ ತಗೊಂಡು ಲಾಸ್ ಅಥವಾ ಪ್ರಾಫಿಟ್ ಮಾಡ್ಕೊಂಡ್ರೆ ಅದಕ್ಕೂ ನಮ್ಗೆ ಯಾವುದೇ ಜವಾಬ್ದಾರಿ ಇಲ್ಲ. ಸೊ ಎಲ್ಲವುದು ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಸೊ ಇಲ್ಲಿ ಕೊಡುವಂಥ ಯಾವುದೇ ಕಂಟೆಂಟ್ ಇಂದ ನಿಮ್ಗೆ ಯಾವುದೇ ಫೈನಾನ್ಷಿಯಲ್ ಲಾಸ್ ಆದರೆ ಸೊ ಅದಕ್ಕೆ ನಾನಾಗಲಿ ನನ್ನ ಚಾನಲ್ ಆಗಲಿ ಹೊಣೆಗಾರಿಕೆ ಆಗೋದಿಲ್ಲ. ಸೊ ಜಾಸ್ತಿ ತಡ ಮಾಡದೆ ಇವತ್ತಿನ ಟಾಪಿಕ್ಗೆ ಬೇಗ ಹೋಗ್ಬಿಡೋಣ. ಲಾಸ್ಟ್ ವಿಡಿಯೋ ಥರ ಅರ್ಧ ಗಂಟೆ ಎಲ್ಲ ಮಾಡೋದು ಬೇಡ, ಆದಷ್ಟು 10-15 ಮಿನಿಟ್ಸಲ್ಲಿ ಟಾಪಿಕ್ನ ಮುಗಿಸೋದು ಕಲ್ತ್ಕೊಳ್ಳೋಣ. ಸೊ ನಾನು ಲಾಸ್ಟ್ ಟೈಮ್ ಹೇಳಿರೋ ಹಾಗೆ ATMನ ಐಡೆಂಟಿಫೈ ಮಾಡಿದ್ರೆ ಒಂದು 10 ಗಂಟೆ ಒಳಗಡೆ ನಮ್ದು ಟ್ರೇಡಿಂಗ್ ಮುಗಿಸಿ ನಮಗೆ ಬೇಕಾಗಿರೋ ಪ್ರಾಫಿಟ್ಗಳನ್ನ ಕ್ಲಿಯರೆನ್ಸ್ ಮಾಡ್ಕೋಬೋದು ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ, ಲಾಸ್ಟ್ ವಿಡಿಯೋದಲ್ಲಿ. ಈಗ ಅದೇ ವಿಡಿಯೋ ನೋಡ್ತಾ ಹೋಗೋಣ ನಿಮಗೆ. ಇವತ್ತಿನ ಮಾರ್ಕೆಟ್ 20ನೇ ತಾರೀಕು ಬೆಳಗ್ಗೆ ಏನು ಮಾರ್ಕೆಟ್ ಆಗಿದೆ, ಸೊ ಹಿಂಗೆ ವರ್ಕ್ ಆಯಿತು. ನಾನು ಬೆಳಗ್ಗೆ ಕೂಡ ಯೂಟ್ಯೂಬಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ, ಏನು ಯಾವ್ದು ATM ಸ್ಟ್ರೈಕ್ ಹೆಂಗೆ ವರ್ಕ್ ಆಗ್ತಿದೆ ಅಂತ ಹೇಳಿ ಅಂತ. ಸೊ ಅದನ್ನೇ ನೋಡ್ತಾ ಹೋಗೋಣ. ಸೊ ನಾನು ಏನು ಹೇಳಿದೆ, ಪ್ರತಿ ಒಂದು ಸ್ಪಾಟ್ ಮಾರ್ಕೆಟಲ್ಲಿ ನಿಮಗೆ ಸ್ಪಾಟ್ ಚಾಟಲ್ಲಿ 5 ನಿಮಿಷದ ಇಟ್ಕೊಂಡು 5 ನಿಮಿಷದ ಕ್ಯಾಂಡಲಲ್ಲಿ ಓಪನಿಂಗು ಮತ್ತು ಕ್ಲೋಸಿಂಗು ನೋಡಿಕೊಂಡು ಅದಕ್ಕೆ ಯಾವುದು ATM ಬರುತ್ತೆ, ಅಟ್ ದ ಮನಿ ಯಾವ್ದು ಬರುತ್ತೆ ತಗೊಳ್ತಾ ಹೋಗ್ತೀವಿ ಅಲ್ವಾ. ಸೊ ಅದನ್ನ ಈಸಿ ಮಾಡೋದಕ್ಕೆ ಒಂದು ಇಂಡಿಕೇಟರ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ನೀವು ಅಬ್ಸರ್ವ್ ಮಾಡಿದ್ರೆ 2 ವ್ಯಾಲ್ಯೂ ಸಿಗ್ತಿದೆ ನನಗೆ, 24,420, 24,240 ಅಂತ ಹೇಳಿ ಅಂತ. ಸೊ ನಾನು ಮೊದಲೇ ಹೇಳ್ದಂಗೆ ನಿಮಗೆ, ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗಿದೆ, ನಮಗೆ 24,300 ಚಿಲ್ಲರೆ ಕ್ಲೋಸ್ ಆಗಿರುತ್ತೆ. ಸೊ ಇದಕ್ಕೆ ನಾನು ATM ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ 2 ATM ಬರುತ್ತೆ. ಸೊ ಆಲ್ಮೋಸ್ಟ್ ಕ್ಲೋಸಿಂಗ್ ಆಗಿರೋದು ನನಗಿಲ್ಲಿ 24,338 ಕ್ಲೋಸಿಂಗ್ ಆಗಿರೋದ್ರಿಂದ ಒಂದು ಲೈನ್ ಹಾಕ್ಬಿಡ್ತೀನಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದು ಕ್ಲೋಸಿಂಗ್ 24,339. ಸೊ ನಾನು ಮೊದಲೇ ಹೇಳಿದಾಗ ನಿಮಗೆ 24,339 ಬಂದಾಗ 24,339 ಇದು ಬಂದಾಗ ನಮ್ಗೆ ಏನಾಗುತ್ತೆ, ಸೊ ATM ಬಂದ್ಬಿಟ್ಟು 22,300 ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ 22,400 ಬರುತ್ತೆ. ಇವೆರಡರಲ್ಲೂ ನಮಗೆ ATM ಬ್ಯಾಲೆನ್ಸಿಂಗ್ ಆಯಿತು ಅಂತ ಹೇಳಿದ್ರೆ ಟ್ರೇಡಿಂಗ್ಗೆ ರೈಟ್ ಟ್ರೇಡಿಂಗ್ ಆಗಿರುತ್ತೆ, ನಾವಿಲ್ಲಿ ಪ್ರಾಫಿಟ್ ಮಾಡ್ಬೋದು. ಓಕೆನಾ. ಸೊ ಈಗ ನಾವೇನು ಮಾಡೋಣ, ಯಾವುದು ಅಂತ ಗೊತ್ತಿಲ್ಲ ಇನ್ನು ನಮಗೆ ಅಲ್ವಾ. ಸೊ ಇದೆರಡನ್ನೂ ಕೂಡ ನೋಡ್ತಾ ಹೋಗೋಣ, 22,300 ಮತ್ತು 22,400 ನೋಡ್ತಾ ಹೋದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಮುಂಚೆ ನಾನು ಏನು ಮಾಡ್ತೀನಿ, ನಾನು ಒಂದು ಇಂಡಿಕೇಟರ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದ್ರಲ್ಲಿ ನಾನು ಏನಿಲ್ಲ, ಜಸ್ಟ್ ಯಾವ್ದು ಹೇಳಿದೆ ನಾನು ನಿಮ್ಗೆ ಇಲ್ಲಿ 22,300, 22,400 ಅಲ್ವಾ. ಸೊ 22,300 ಎಕ್ಸ್ಪೈರಿ ಬಂದ್ಬಿಟ್ಟು 21. ಒಂದು ನಿಮಿಷ, ಇದರಲ್ಲಿ ಓಕೆ. ಸೊ ಕೊಡ್ತು ಅಂತ ಹೇಳಿದ್ರೆ ನಿಮಗೆ ಇಲ್ಲೊಂದು ವ್ಯಾಲ್ಯೂ ಬಂತು, ಕಾಣಿಸ್ತಿದ್ಯಾ? ತಪ್ಪು ಮಾಡಿದೆ, 26,421 ಕರೆಕ್ಟ್ ಆಗಿದೆ. 22,300 ಕರೆಕ್ಟ್ ಆಗಿದೆಯಾ? ಸಾರಿ 24, ಸಾರಿ 24,000, ಇದು 22,000 ಅಲ್ಲ, 24,000. ಸಾರಿ, ಇದು 24,300. ಸೊ ಓಕೆನಾ. ನೀವು ಹಾಕಿದ ತಕ್ಷಣ ಅಬ್ಸರ್ವ್ ಮಾಡಿದ್ರೆ 24,300 ನಿಮಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಒಂದು ಸ್ವಲ್ಪ ಚೇಂಜಸ್ ಮಾಡಿದೆ ನಾನು ನಿಮ್ಗೆ ಇಲ್ಲಿ. ಸೊ ಏನು ಅಂತ ಹೇಳಿದ್ರೆ, ಈ ಗ್ರೀನ್ ಇದೆಯಲ್ಲ ಇದೆಲ್ಲ ನಿಮಗೆ ಸಿ, ಈ ರೆಡ್ ಇರೋದೆಲ್ಲ ಬಂದ್ಬಿಟ್ಟು ಪಿ. ಸೊ 24,300 ತಗೊಂಡಿದ್ದೀನಿ ನಾನು ಇಲ್ಲಿ ನಿಮಗೆ. ಸೊ ನಾನು ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಕ್ಲಿಯರ್ ಆಗಿ ನಿಮಗೆ ಒಂದೇ ಪ್ಲಾಟಲ್ಲಿ ಎರಡು ಕೂಡ ಏನು ಪ್ರಿಂಟ್ ಆಗೋ ಥರ ಒಂದು ಇಂಡಿಕೇಟರ್ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ವೆರಿ ಕ್ಲಿಯರ್ ಆಗಿ, ಓಕೆ, ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಎಷ್ಟು ಗಂಟೆ,
ಇಲ್ಲಿವರೆಗೂ ಸಿ ಮೇಲಿತ್ತು ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಇಲ್ಲೊಂದು ರಿಟ್ರೇಸ್ಮೆಂಟ್ ತಗೊಂಡಿದೆ, ಪಿ ಕೆಳಗಡೆ ಇತ್ತು ಮತ್ತೆ ಮೇಲೆ ಹೋಗಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಒಂದು ಫಾರ್ಮೇಶನ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ರೆ ನೀಟಾಗಿ ಇಲ್ಲೊಂದು ಫಾರ್ಮೇಶನ್ ಕ್ರಿಯೇಟ್ ಆಗಿದೆ. ಬಟ್ ಎಕ್ಸಾಕ್ಟ್ ಆಗಿ ಇಲ್ಲೊಂದು ಮೂವ್ಮೆಂಟ್ ಕೊಟ್ಟಿದೆ, ನಿಮಗೆ ಕಾಣಿಸಿದ್ಯಾ 9:51ಕ್ಕೆ. ಸೊ 9:51ದಿಂದ ಒಂದು ಲೈನ್ ತಗೊಂಡ್ರೆ ನಮ್ಗಿಲ್ಲಿ ಓಕೆ ಎಷ್ಟಿದೆ ಇದು ಲೈನು 142. ಸೊ 142 ನಮಗೆ ಒಂದು ಭಯ ಇತ್ತು ಅಂತ ಹೇಳಿ 150ಕ್ಕೆ ನಾವು ಸಿ ನ ಎಂಟ್ರಿ ತಗೊಂಡಿದ್ರೆ ಓಕೆ ಎಲ್ಲಿವರೆಗೂ ಹೋಗಿದೆ ಇದು 245ವರೆಗೂ ಹೋಗಿದೆ ಪಾಯಿಂಟ್. ಅಂದ್ರೆ ಹತ್ತತ್ರ 100 ಪಾಯಿಂಟ್ ನಮಗೆ ಅಪ್ ಮೂಮೆಂಟ್ ಕೊಟ್ಟಿದೆ. ಸೊ ಈ 100 ಪಾಯಿಂಟ್ ಅಲ್ಲಿ ನಾವು 10 ಪಾಯಿಂಟ್ಗವ್ರೆ ಎಕ್ಸಿಟ್ ಆಗ್ಬೋದು, 20 ಪಾಯಿಂಟ್ಗವ್ರೆ ಎಕ್ಸಿಟ್ ಆಗ್ಬೋದು, 30ಕ್ಕವ್ರೆ ಎಕ್ಸಿಟ್ ಇದು ನಮ್ಮ ಕೆಪಾಸಿಟಿ ಎಷ್ಟಕ್ಕೆ ಬರುತ್ತೆ ಅಂತ. ಬಟ್ ಇದೊಂದು ಕನ್ಫರ್ಮೇಶನ್ ಯಾವ್ದಾದ್ರು ಒಂದು ಮೇಲ್ ಹೋಗ್ಲೇಬೇಕು ಅನ್ನೋದು, ಐದರ್ ಸಿ ಆರ್ ಪಿ ಮೇಲ್ ಹೋಗ್ಲೇಬೇಕು ಅನ್ನೋದು ಇಲ್ಲಿ ಸಿ ಹೋಗಿದೆ. ನಿಮ್ಗೆ ಇಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ರೆ, ಈ ಮಾರ್ಕೆಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಇವತ್ತೇನು ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಅಲ್ಲಿ ಹೈ ಮತ್ತೆ ಲೋ ಇತ್ತು, ಹೈನ ಬ್ರೇಕ್ಔಟ್ ಆಗಿದೆ ಬಟ್ ಸಸ್ಟೈನ್ ಮಾಡೋಕ್ಕಾಗಿಲ್ಲ, ಮತ್ತೆ ಕೆಳಗಡೆ ಬಂದಿದೆ. ಯಾಕೆ ಸಸ್ಟೈನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು, ಈ ರೆಸಿಸ್ಟೆನ್ಸ್ ಮೇಲೆ ತುಂಬಾ ಹೊತ್ತು ನಿಂತ್ಕೊಂಡಿಲ್ಲ, ಆ ರೆಸಿಸ್ಟೆನ್ಸ್ ಇದ್ರಿಂದ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಮತ್ತೆ ಇದ್ರೊಳಗೆ ಬರ್ತಾ ಹೋಗಿದೆ ಸೆಂಟ್ರಲ್ ಪಿವೋಟ್ಗೆ ಸ್ಪಾಟ್ ಚಾರ್ಟ್ ಅಲ್ಲಿ. ಸೊ ಇಲ್ಲೂ ಕೂಡ ಇದೊಂದಾಗಿದೆ. ಇನ್ನೊಂದು ಯಾವ್ದು ಹೇಳಿದೆ ನಾನು ನಿಮ್ಗೆ, ಇದೇ ತರ 23,300 ಒಂದು ಆಡ್ ಮಾಡಿದ್ವಲ್ಲ, ಸೊ 23,400 ಕೂಡ ಒಂದು ಆಗತ್ತೆ ಅಂತ ಹೇಳಿದೆ, ಹೌದಾ? ಸೊ ಈಗ ಅದೊಂದು ಹಾಕಿ ನೋಡೋಣ, ಎಲ್ಲಿದೆ ಇಲ್ಲಿ, ಇದನ್ನ 400 ಮಾಡ್ತೀನಿ, ಓಕೆ ಕೊಟ್ರೆ ನೋಡಿ 300 ನೋಡಿದ ತಕ್ಷಣ ವೆರಿ ಕ್ಲಿಯರ್ ಆಗಿತ್ತಲ್ವ ನಮಗೆ. ಬಟ್ ಇಲ್ಲ ಹಾಗಿಲ್ಲ, ನೀವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಆ ಥರ ಇಲ್ಲ ನೋಡಿ. ಇಲ್ಲಿ ಸಿಇಗೂ ಪಿಇಗೂ ಅಲ್ಲಿ ಏನಾಗಿತ್ತು, ಒಂದು ಮೂಮೆಂಟ್ ಇದೆ, ಒನ್ ಸೈಡ್ ಮೂಮೆಂಟ್ ಇದೆ, ಸಿ ಇದು ವೆರಿ ಕ್ಲಿಯರ್ ಮೂಮೆಂಟ್ ಇದೆ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ ಇಲ್ಲಿ ಒಂದು ಕಡೆ ಟಚ್ ಆಗೋ ಥರ ಬಂದಿದೆ, ಓಕೆನಾ? ಮತ್ತೆ ಸಿಇ ಒಂದು ಟ್ರಾವೆಲ್ ಆಗಿದೆ ಇಲ್ಲಿ ನಿಮಗೆ. ಸೊ ಈ ಟಚ್ ಪಾಯಿಂಟ್ ಎಲ್ಲಿ ಅಂತ ಅನ್ಕೊಂಡ್ರೆ ನಿಮಗೆ 143, ಇದೊಂದು ಪಾಯಿಂಟು 215, ಅಲ್ಲಿ ಇಲ್ಲೂ ಕೂಡ ಒಂದು 70 ಪಾಯಿಂಟು. ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ನಿಮ್ಗೆ 23,300 ಸಿ ಇ ಬಂದ್ಬಿಟ್ಟು ಅಪ್ ಮೂಮೆಂಟ್ ಕೊಟ್ರೆ, ಅದೇ ನಿಮಗೆ 23,400 ಪಿ ಬಂದು ಅಪ್ ಮೂಮೆಂಟ್ ಕೊಟ್ಟಿದೆ. ಬಿಕಾಸ್ ಪಿ ನಮ್ಗೆ ಆಲ್ರೆಡಿ ಓಪನಿಂಗ್ ಅಲ್ಲಿ ಜಾಸ್ತಿ ಇತ್ತು. ಸೊ ಡೌನ್ ಆದ್ರೂ ಕೂಡ ನಿಮ್ಗೆ ಇಲ್ಲಿ ಸ್ಪಾಟ್ ಚಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ಕೆಳಗಡೆ ಬಂದು ಮೇಲ್ ಹೋಗಿದೆ. ಸೊ ಈ ಕೆಳಗಡೆ ಬಂದಾಗ ನಮ್ಗೆ ಪಿ ಏನಾಗಿತ್ತು, ಒಳ್ಳೆ ಪ್ರೀಮಿಯಂ ಆಲ್ರೆಡಿ ಹೈ ಇದ್ದರಿಂದ ಒಳ್ಳೆ ಪ್ರೀಮಿಯಂ ಸಿಕ್ಕಿದೆ ನಮ್ಗೆ ಇಲ್ಲಿ, ಓಕೆನಾ? ಅದಕ್ಕೋಸ್ಕರ ಇಲ್ಲಿ ಪಿ ಆಲ್ಮೋಸ್ಟ್ ಮೇಲ್ಗಡೆನೆ ಇದೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಗಂಟೆಲಿ 10:15 ಅಬ್ಸರ್ವೇಷನ್ಸ್ ಮಾಡಿದ್ರೆ ನಿಮಗೆ 10:15 ನಮ್ಗೆ ಅಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ವಿ 9:51 10 ಗಂಟೆಲಿ ನಿಮಗೆ ಕ್ಲಿಯರ್ ಆಗಿ ಸಿ ರೇಂಜಸ್ ಆಗಿದೆ. ಇಲ್ಲೂ ಕೂಡ ನಿಮಗೆ 9:57 9:40 ತಗೊಂಡ್ರೆ ಸಿ 80 ರೂಪಾಯಿಯಿಂದ ನಿಮಗೆ ಇಲ್ಲಿಗೆನೆ ಆಲ್ಮೋಸ್ಟ್ 167, ಅಲ್ಲಿಗೆ 100 ಪಾಯಿಂಟ್ಸ್ಗಳು ಇಲ್ಲೂ ಕೂಡ ಕ್ಯಾಪ್ಚರ್ ಆಯ್ತು. ಅದಾದ್ಮೇಲೆ ಕೂಡ ಇದೇ ಲೆವೆಲ್ ಸಸ್ಟೈನ್ ಆಗಿದೆ ನಿಮ್ಗೆ ಅಬ್ಸರ್ವೇಷನ್ಸ್ ಮಾಡಿದ್ರೆ, ಓಕೆನಾ? ಸೊ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲೆಲ್ಲೂ ನಮ್ಗೆ ಅರ್ಥ ಆಗಲಿಲ್ಲ, ಲಾಸ್ಟ್ ಅಲ್ಲಿ 23,300 ವೆರಿ ಕ್ಲಿಯರ್ ಡೈರೆಕ್ಷನ್ ಇತ್ತು, ಅರ್ಥ ಆಗಿಲ್ಲ ಅಂದ್ರೆ ನಾವಿಲ್ಲಿ ವೇಟ್ ಮಾಡ್ಬೋದು. ನೋಡಿ ಇಲ್ಲೊಂದು ಪಾಯಿಂಟ್ ಬಂತು, ಬಟ್ ಎಲ್ಲೂ ರೀಚ್ ಔಟ್ ಆಗಿಲ್ಲ, ಕ್ರಾಸ್ ಓವರ್ ಆಗಿಲ್ಲ. ಬಟ್ ಇಲ್ಲೊಂದು ಕ್ರಾಸ್ ಓವರ್ ಆಯ್ತು, ಇಲ್ಲಾದ್ಮೇಲೆ ವೆರಿ ಕ್ಲಿಯರ್ ಯಾವುದೋ ಒಂದು ಅಪ್ ಮೂವ್ಮೆಂಟ್ ಆಗಬೇಕು ಅಂತ. ಸೊ ಈ ಲೆವೆಲ್ ತಗೊಂಡ್ವಿ ಅನ್ಕೊಳ್ಳೋಣ, 137 ತಗೊಂಡು ನಾನು ಇಲ್ಲಿಗೆ ಸೆಲ್ ಮಾಡಿದ್ವಿ ಅನ್ಕೊಳ್ಳೋಣ, 20 ಪಾಯಿಂಟ್ಸ್ ಅಲ್ವಾ? ಸೊ 20 ಪಾಯಿಂಟ್ಸ್ ಅಂತ ಹೇಳಿದ್ರೆ 20 ಇಂಟು ಒಂದು ಲಾಟ್ಗೆ 65 ಎಷ್ಟಾಯ್ತು? 65 ಹತ್ಲ 650, 1,300 ರೂಪಾಯಿ ಪ್ರಾಫಿಟ್ ನಮ್ಗೆ ಆರಾಮಾಗಿ ಬಂದೋಯ್ತು ಒಂದು ಲಾಟ್ಗೆ 20 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರು ಕೂಡ, ಓಕೆನಾ? ಸೊ ಮತ್ತೆ ಇಲ್ಲಿ ನಿಮಗೆ ಬೇರೆ ಬೇರೆ ತರ ರಿಟ್ರೇಸ್ಮೆಂಟ್ ಆಗಿದೆ. 23,000 ಏನಾಗಿತ್ತು, ನಮಗೆ ಒಂದು ಕ್ಲಿಯರ್ ಇತ್ತು. ಯಾಕೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ನಮಗೆ ಸಿ ಇದು ಪ್ರೀಮಿಯಂ ಜಾಸ್ತಿ ಇತ್ತು, ಇಟ್ ವಾಸ್ ವೆರಿ ನಿಯರ್. 23,400 ಸ್ವಲ್ಪ ದೂರ ಆಗಿದ್ರಿಂದ ಏನಾಯ್ತು, ಅದು ಕೂಡ ATM ಆದ್ರೂ ಕೂಡ ದೂರ ಆಗಿದ್ರಿಂದ ನಮಗೆ ಆಲ್ರೆಡಿ ಪ್ರೀಮಿಯಂ ಜಾಸ್ತಿ ಇದರಿಂದ ನಿಮಗೆ ಈ ಪ್ರೀಮಿಯಂನ ರೆಡ್ಯೂಸ್ ಮಾಡಬೇಕಿತ್ತು. ಆ ರೆಡ್ಯೂಸ್ ಮಾಡೋ ಕಾರಣಕ್ಕೆ ನಮ್ಗೆ ಇಲ್ಲಿ ಸ್ವಲ್ಪ ಪ್ರೀಮಿಯಂ ಅಲ್ಲಿ ನಿಮಗೆ ಆಲ್ಮೋಸ್ಟ್ ರಿಟ್ರೇಸ್ಮೆಂಟ್ ಆಗಿದೆ. ಅದೇ ನೀವು ಇದನ್ನ 23 ಅಂತ ಬರುತ್ತೆ, 24,000 ಬರೋದಕ್ಕೆ ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ ವೆರಿ ಕ್ಲಿಯರ್ ಆಗಿ ಆಲ್ರೆಡಿ ಸಿ ಅಪ್ ಮೂವ್ಮೆಂಟ್ ಇದರಿಂದ ಸಿನೇ ವೆರಿ ಕ್ಲಿಯರ್ ಆಗಿ ಹೋಗಿದೆ. ಇಲ್ಲೆಲ್ಲೋ ಒಂದ್ ಕಡೆ ಮಾತ್ರ ನಮಗೆ ಇಲ್ಲಿ ಟಚ್ ಆಗಿರೋದು ಬಿಟ್ರೆ ಮಿಕ್ಕಿದೆಲ್ಲ ಆರಾಮಾಗಿ ಹೋಗಿದೆ. ನಮಗೆ ಕ್ಲೋಸಿಂಗ್ ಅಲ್ಲಿ ಇಬ್ರು ಒಂದೇ ತರ ಬಂದಿದ್ದಾರೆ, ಅದು ಬೇರೆ ನೋಡಿ. ಕ್ಲೋಸಿಂಗ್ ಅಲ್ಲಿ ಇಬ್ರು ಒಂದೇ ತರ ಬಂದಿದ್ದಾರೆ, ಒಂದೇ ಕಡೆ ಬಂದು ಕ್ಲೋಸ್ ಆಗಿದ್ದಾರೆ 127 132. ಸೊ ನಾಳೆಗೆ ಇವರು 16 ರೂಪಾಯಿ ಒಂದು 20 ರೂಪಾಯಿನ ಆಪ್ಷನ್ ಚೈನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು IV ವ್ಯಾಲ್ಯೂ ಇದೆ ಅನ್ನೋದು, ಅದ್ರ ಮೇಲೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ.
ಓಕೆನಾ. ಸೊ ಇಷ್ಟೇನೆ, ಇದೇ ಟಾಪಿಕ್ನ ನಾನು ಬೆಳಗ್ಗೆ ನನ್ನ ಚಾನಲ್ ಕೂಡ ಹೇಳಿದ್ ನಿಮಗೆ. ಮೂಮೆಂಟ್ ಆಗ್ತಿದೆ 23,300 ಮತ್ತು 24,300 ಮತ್ತು 24,402 ಮೂಮೆಂಟ್ ಆಗ್ತಿದೆ ಅಂತೇಳಿ. ಅದೇ ರೀತಿ ಆಗ್ತಾ ಹೋಗಿದೆ. ನಾವೇನು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅದೇ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೆ. ಸೊ ನಾನು ಎಲ್ರಿಗೂ ಹೇಳೋದೇನು ಅಂತ ಹೇಳಿದ್ರೆ, ನೀವು 1000 ಕಾನ್ಸೆಪ್ಟ್ಗಳು, ಡಿಫ್ರೆಂಟ್ ಮೆಥಡ್ಸು, ಕ್ಯಾಂಡಲ್ಲು, ಅದು ಇದೆಲ್ಲ ಅಬ್ಸರ್ವ್ ಮಾಡೋ ಬದಲು ಒಂದು ಕಾನ್ಸೆಪ್ಟ್ನ ಸ್ಟಿಕ್ ಆನ್ ಆಗಿ ಆ ಒಂದು ಕಾನ್ಸೆಪ್ಟಲ್ಲಿ 20 ದಿನದ ಟ್ರೇಡಿಂಗಲ್ಲಿ ನಮಗೆ ಏನಿಲ್ಲ ಅಂತ ಹೇಳಿದ್ರು 10ರಿಂದ 15 ದಿನ ನಿಮಗೆ ಪ್ರಾಫಿಟಬಲ್ ಡೇಸ್ ಇರುತ್ತೆ. 10ರಿಂದ 15 ದಿನ ಅಂತ ಹೇಳಿದ್ರೆ 50 to 75% ಇಸ್ ಪ್ರಾಫಿಟಬಲ್. ಓಕೆನಾ. ಇನ್ನು ನಿಮಗೆ 25% ಇಸ್ ದಿ ಲಾಸ್ ಡೇಸ್ ಆಗುತ್ತೆ. ಲಾಸ್ ಡೇಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ದುರಾಸೆ ಬಿದ್ದಾಗ ಮಾತ್ರನೇ. ನೀವು ಒಂದು ಲಾಟಲ್ಲಿ ಟ್ರೇಡ್ ಮಾಡಿ, ಒಂದು ಲಾಟಲ್ಲಿ ನಿಮಗೆ 10 ಪಾಯಿಂಟ್ಸ್ ಲಾಸ್ ಆಯ್ತು ಅಂತ ಹೇಳಿದ್ರೆ ಜಸ್ಟ್ 650 ರೂಪಾಯಿ ಅಷ್ಟೇ ಲಾಸ್ ಆಗುತ್ತೆ. ಅತಿ ಆಸೆ ಬೀಳದೆ ಇದ್ರೆ ನೀವು ಆರಾಮಾಗಿ ಪ್ರಾಫಿಟ್ ಮಾಡ್ಬೋದು. ಅತಿ ಆಸೆ ಬಿದ್ದರೆ ನಿಮಗೆ ನೋಡಿ ಇಲ್ಲಿ ಓಕೆ, ಇಲ್ಲಿ ಏನು ನಿಮ್ಗೆ ಅತಿ ಆಸೆ ಬಿದ್ರೂ ನಿಮಗೆ ಕ್ಲಿಯರಾಗಿ ಪ್ರಾಫಿಟ್ ಆಯಿತು. ಬಟ್ ಅದೇ ನೀವು ಇನ್ನೊಂದು ATM ಅಲ್ಲಿ ಮಿಸ್ ಆಗಿ ತೊಗೊಳೋ ಬದಲು ಈ ATM ತೊಗೊಂಡಾಗ ನಿಮಗೆ ಇಲ್ಲೇನಾಗುತ್ತೆ ನೋಡಿ, ಇಲ್ಲೆಲ್ಲ ತೊಗೊಂಡ್ರಿ, ಹೋಯ್ತು, ಇನ್ನೊಂದು ಸ್ವಲ್ಪ ಹೊತ್ತು ಹೋಗುತ್ತೆ ಅಂತ ವೆಯ್ಟ್ ಮಾಡಿದ್ರೆ ಮತ್ತೆ ಕೆಳಗಡೆ ಬಂದೋಯ್ತು. ಅಯ್ಯೋ ಇದು ಕೆಳಗಡೆ ಬಂತು, ಮತ್ತೆ ಇದು ತೊಗೊಂಡ್ರಿ, ಮತ್ತೆ ಇದಿಲ್ಲೇ ಮೀಟ್ ಆಯಿತು. ಸೊ ಇದೆಲ್ಲೂ ಮೇಲೂ ಕೆಳಗಡೆ ಹೋಗದೆ ಇದ್ದಾಗ ನಿಮಗೆ ಇಲ್ಲಿ ಲಾಸ್ ಆಫ್ ಪ್ರಾಫಿಟ್ನ ತುಂಬ ಟ್ರೇಡಿಂಗ್ಸ್ ತೊಗೊಂಡು ಹಾಳು ಮಾಡ್ತಾ ಹೋಗ್ತಾರೆ. ಅದರ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಅರ್ನ್ ಮಾಡ್ಬೋದು ನಿಮ್ಮಲ್ಲಿ ಸ್ವಲ್ಪ ತಾಳ್ಮೆ ಇದ್ದು ಟೆಕ್ನಿಕಲ್ ಸ್ವಲ್ಪ ಗೊತ್ತಿದ್ರೆ. ಸೊ ಇದೇ ತರ ಮತ್ತೆ ನಾಳಿನ ವಿಡಿಯೋ ನೋಡೋಣ. ಸೊ ನಾಳಿನ ಮಾರ್ಕೆಟ್ ಹೇಗಾಗುತ್ತೆ, ಇದೇ ಕಾನ್ಸೆಪ್ಟ್, ಬೇರೆ ಏನೂ ಕಾನ್ಸೆಪ್ಟ್ ಇಲ್ಲ, ಇದೇ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಚೆಕ್ ಮಾಡ್ತಾ ಹೋಗೋಣ. ಸೊ ಅಲ್ಲಿವರೆಗೂ ಆರಾಮಾಗಿರಿ, ಜಾಸ್ತಿ ಟ್ರೇಡ್ ಮಾಡಿ ದುಡ್ಡು ಹಾಳು ಮಾಡ್ಕೋಬೇಡಿ. ಸೊ ಏನು ಹೋದ್ರೂ ಸರಿ ಪರವಾಗಿಲ್ಲ, ನಿಮ್ಮ ಕ್ಯಾಪಿಟಲ್ ನಿಮ್ಮ ಹತ್ರ ಉಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.